ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕಾರ್ಯಕರ್ತರು ಸಮಾರಂಭ ಮಾಡ್ತಿದ್ದಾರೆ. ಅಣ್ಣ ಅಲ್ಲಿಗೆಲ್ಲ ಹೋಗಿ ಬಂದಾಯ್ತು, ಇನ್ನೆಲ್ಲೂ ಹೋಗಲ್ಲ. ಅನ್ನದಾನ ಏನು ನಡೀತಾ ಇದೆ ಅದು ನಮ್ಮ ಕಡೆಯಿಂದನೇ ಆಗಲಿ. ಕೆಲವು ಕಡೆ ರಕ್ತದಾನ ನಡೀತಾ ಇದೆ. ಅವರಿಗೆಲ್ಲ ಅಣ್ಣ ಥ್ಯಾಂಕ್ಸ್ ಹೇಳಿದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಡಿ. ಓಕೆ, ಥ್ಯಾಂಕ್ ಯು. ರೀ, ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಬಾವಂಗ್ ಏನೇನು ಇಷ್ಟನೋ ಅದನ್ನೆಲ್ಲ ಮಾಡಿದ್ದೀನಿ. ಒಳ್ಳೇದೇ ಆಯ್ತು ಬಿಡು. ನಾನಿವತ್ತು ಹೊರಗಡೆಯಿಂದ ಊಟ ತರಿಸೋದು ಬೇಡ ಅಂತ ಅನ್ಕೊಂಡಿದ್ದೆ. ಅಣ್ಣನಿಗೂ ಮನೆ ಊಟ ಅಂದ್ರೆ ತುಂಬಾ ಇಷ್ಟ. ನಾನು ಅಟ್ಟೆಯ ದೇವಸ್ಥಾನಕ್ಕೆ ಹೋಗಿದ್ದೆ. ಯಜಮಾನ್ರ ಹೆಸನಾಗೆ ಪೂಜೆ ಮಾಡ್ಸಿವ್ನಿ, ಪ್ರಸಾದನೂ ತಂದಿವ್ನಿ. ಒಳ್ಳೇದಾಯ್ತು. ಬಾವ ಬಂದ ತಕ್ಷಣ ಇದನ್ನ ಕೊಡೋಣ. ಅಂದಹಾಗೆ ಬಾವ ಎಲ್ಲೋ ಹೊರಗೆ ಹೋಗಿದ್ರಲ್ಲ, ಇನ್ನೂ ರೆಡಿ ಆಗಿಲ್ವಾ? ನಿಧಾನವಾಗಿ ರೆಡಿ ಆಗ್ಲಿ ಬಿಡೆ. ಈಗ ಅಣ್ಣನ್ಗೆ ಹೊಸ ಹುರುಪು, ಹೊಸ ಉತ್ಸಾಹ ಬಂದಿದೆ. ಹೇಳ್ಬೇಕು ಅಂದ್ರೆ ಇತ್ತೀಚೆಗೆ ಹಳೆ ಅಣ್ಣನಲ್ಲಿ ಹೊಸ ಅಣ್ಣನ್ ನೋಡ್ತಾ ಇದೀನಿ ನಾನು. ಹಳೆ ಅಣ್ಣನಲ್ಲಿ ಹೊಸ ಅಣ್ಣನ್ ನೋಡ್ತಿದ್ದೀರಾ? ಹಾಗಂದ್ರೆ ಏನ್ರಿ? ಅದೇ ಕಡೆ, ತುಂಬಾ ವರ್ಷಗಳಿಂದ ಅಣ್ಣ ಇದ್ನಲ್ಲ, ಈಗ ಮತ್ತೆ ಅದೇ ತರ ಕಾಣಿಸ್ತಾ ಇದ್ದಾನೆ. ಮುಂಚೆ ಎಲ್ಲ ಅಣ್ಣನಲ್ಲಿ ಎಷ್ಟು ಕಳೆ ಇರ್ತಿತ್ತು, ಈಗ ಮತ್ತೆ ಅದೇ ಕಳೆ ಬರ್ತಾ ಇದೆ. ನಿಧಾನವಾಗಿ ರೆಡಿ ಆಗ್ಲಿ ಬಿಡು. ಎಲ್ಲಿ ನಮ್ ಸ್ಪೆಷಲ್ ಗೆಸ್ಟ್ ಬರ್ಲಿಲ್ವಾ? ಇಲ್ಲಿವಲ್ಲ. ಸುಬ್ಬು, ಶ್ರಾವಣಿ, ಬನ್ನಿ ಬನ್ನಿ, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಅಂದಾಗೆ ಮನೆಯವರೆಲ್ಲ ಎಲ್ಲಿ? ಇಲ್ಲ, ಅದು ಐಶುಗೆ ಎಕ್ಸಾಮ್ ಇದೆ. ಅಮ್ಮ ಅಕ್ಕ ಅಲ್ಲೇ ಉಳ್ಕೊಂಡ್ರು. ಅಪ್ಪ ಯಾವುದೋ ಕೆಲ್ಸಕ್ಕೆ ಹೋಗಿದ್ದಾರೆ, ಆದರೆ ಬೇಗ ಬರ್ತೀನಿ ಅಂತ ಹೇಳಿದ್ರು. ಮೋಸ್ಟ್ಲಿ ಅಪ್ಪ ಬಂದರೆ ಅಮ್ಮನೂ ಅವ್ರ ಜೊತೆ ಬರ್ಬೋದು. ಅಪ್ಪ ಎಲ್ಲಿ ಕಾಣಿಸ್ತಾ ಇಲ್ಲ? ನಮ್ ಬರ್ತ್ಡೇ ಬಾಯಿ ರೆಡಿ ಆಗ್ತಾ ಇದಾರೆ. ಸುಬ್ಬು, ಶ್ರಾವಣಿ, ನೀವು ಕರ್ಕೊಂಬನ್ನಿ. ಶ್ರಾವಣಿ, ಒಂದ್ ನಿಮಿಷ. ದೇವಸ್ಥಾನಕ್ಕೆ ಹೋಗಿದ್ದೆ. ಯಜಮಾನ್ರ ಹೆಸನಲ್ಲಿ ಪೂಜೆ ಮಾಡ್ಸಿವ್ನಿ. ಈ ಪ್ರಸಾದನ ನೀನೇ ಅವ್ರಿಗೆ ಕೊಡು. ನಾನು ಕೊಡೋದಾ? ಹ್ಞೂ ಮೇಡಮ್, ನೀವೇ ಕೊಡಬೇಕು, ಇನ್ಯಾರು ಕೊಡ್ತಾರೆ? ಇವತ್ತು ಬೇರೆ ಅವ್ರು ಹುಟ್ಟದ ಬಾ, ಅದು ಹೆಂಗಿಸ್ಕೊಳ್ಳಲ್ಲ ನಾನು ನೋಡ್ತೀನಿ. ಅಲ್ಲ ಸುಬ್ಬು, ಆದರೂ ನಾವೇನೋ ಮಾಡಕ್ಕೆ ಹೋಗಿ ಅದೇನೋ ಆಗೋದು. ನಾನು ಪ್ರಸಾದ ಕೊಡೋಕೆ ಹೋಗಿ ಅಪ್ಪ ಬೇಜಾರು ಮಾಡಿಕೊಂಡು ಮನೆ ವಾತಾವರಣ ಹಾಳಾಗ್ಬಿಟ್ರೆ? ಮೇಡಮ್, ದೇವ್ರ ಪ್ರಸಾದ, ದೇವ್ರು ನಮ್ಮ ಜೊತೆನೇ ಇರ್ತಾನೆ. ಬನ್ನಿ, ನೀವು ತಗೊಳ್ಳಿ. ಬನ್ನಿ. ಪ್ರತಿ ವರ್ಷ ಹುಟ್ಟಿದಬ್ಬ ಬಂದಾಗ ನಮಗೆ ವಯಸ್ಸಾಗಿದೆ ಅಂತ ತಿಳ್ಕೊಳ್ಳದೆ ಪ್ರತಿ ವರ್ಷ ನಾವು ಎಷ್ಟು ವಿಜೃಂಭಣೆಯಿಂದ ಸಂತೋಷದಿಂದ ಆಚರಿಸಿದ್ವಿ ಅಂತ ತಿಳ್ಕೋಬೇಕು ಅಂತ ಜಾನಕಿ ಅವರು ಎಷ್ಟು ಚೆನ್ನಾಗಿ ಮನದಟ್ಟು ಮಾಡಿದ್ರು. ಹಾಗೆ ನೋಡಿದ್ರೆ ನಾನು ನನ್ನ ಬರ್ಡೇನ ಆಚರಿಸ್ಕೊಳ್ಳೋದಕ್ಕೆ ಅವರೇ ಕಾರಣ. ಇವತ್ತು ನನ್ನ ಮುಖದಲ್ಲಿ ನಗು ಇದೆ ಅಂದರೆ ಅವರಿಂದಾನೆ. ಗುಡ್ ಮಾರ್ನಿಂಗ್ ಯಜಮಾನ್ರೆ. ಬಾ ಸುಬ್ಬು, ರೆಡಿ ಆಗೋದು ಸ್ವಲ್ಪ ತಡ ಆಗೋಯ್ತು, ಸಾರಿ. ಹ್ಯಾಪಿ ಬರ್ಡೇ ಯಜಮಾನ್ರೆ. ಆದ್ರೂ ಪರವಾಗಿಲ್ಲ, ತುಂಬಾ ಸ್ಪೆಷಲ್ ಆಗಿ ಕಾಣಿಸ್ತಾ ಇದೀರಪ್ಪ ಇವತ್ತು ನೀವು. ಸ್ಪೆಷಲ್ ಆಗ? ಹೌದಪ್ಪ, ಇವತ್ತು ಯಾಕೋ ನಿಮ್ಮ ಮುಖದಲ್ಲಿ ಹೊಸ ಕಳೆ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಬರ್ಡೇ ಅಲ್ವಮ್ಮ, ಅದಕ್ಕೆ ಇರಬೇಕು. ಅಪ್ಪ, ಪ್ರಸಾದ. ಮೇಡಮ್, ಕುಂಕುಮ ನೀವೇ ಇಟ್ಬಿಡಿ. ಹ್ಯಾಪಿ ಬರ್ತ್ಡೇ ಅಪ್ಪ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಬನ್ನಿ ಯಜಮಾನ್ರೆ, ಹೋಗೋಣ. ನೀವು ಹೊರಟಿರಿ, ನಾನು
ಎರಡು ನಿಮಿಷ ಫಾಲೋ ಮಾಡ್ತೀನಿ. ಹಾಂ ಹಾಂ ಬನ್ನಿ ಮೇಡಮ್. ಇವತ್ತು ವೀರು ಹುಟ್ಟಿದ ಹಬ್ಬ. ನನ್ನ ಗಂಡನಿಗೆ ಒಳ್ಳೇದಾಗಲಿ ಅಂತ ಅವ್ರ ಹೆಸರಲ್ಲೇನೋ ಪೂಜೆ ಮಾಡಿಸ್ದೆ. ಆದರೆ ಇವತ್ತು ನಾನು ಅವ್ರ ಜೊತೇಲಿ ಇದ್ದಿದ್ರೆ ಈ ದೇವ್ರ ಕುಂಕುಮನ ನಾನೇ ಅವ್ರ ಹಣೆಗೆ ಇಡ್ತಿದ್ದೆ. ಅಂಥ ಅದೃಷ್ಟ ನನಗಿಲ್ಲ. ಹಲೋ. ಹಲೋ ಜಾನಕಿ ಅವರೇ. ವೀರು ಅವರೇ, ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನೀವು ಯಾವಾಗಲೂ ಸಂತೋಷವಾಗಿರಬೇಕು. ನಿಮ್ಮನ್ನ ಪ್ರೀತಿಸೋರ ಜೊತೆ ನೀವು 100 ಕಾಲ ನೆಮ್ಮದಿಯಾಗಿರಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು. ವೀರು ಅವರೇ, ನನಗೆ ಗೊತ್ತು ಇವತ್ತು ನಿಮ್ಮ ಅಭಿಮಾನಿಗಳು ನಿಮ್ಮ ಹೆಸರಲ್ಲಿ ದೇವರಿಗೆ ಪೂಜೆ ಮಾಡಿಸಿರ್ತಾರೆ ಅಂತ. ಆದರೂ ನೀವು ಒಂದ್ಸರಿ ಪೂಜೆ ಮಾಡಿಸಿ ದೇವ್ರ ಕುಂಕುಮನ ನಿಮ್ಮ ಹಣೆಗೆ ಇಟ್ಕೊಳ್ಳಿ. ಜಾನಕಿ ಅವರೇ, ನಿಮ್ಮ ಆಸೆ ಆಗಲೇ ಪೂರೈಸಿದೆ. ಶ್ರಾವಣಿ ನನ್ನ ಹಣೆ ಕುಂಕುಮ ಇಟ್ಟಿದ್ದಾಳೆ. ನಾನು ಅವ್ರಿಗೆ ಕುಂಕುಮ ಇಡೋದಕ್ಕಾಗಲಿಲ್ಲ. ಆದರೆ ಅವ್ರು ಹುಟ್ಟಿದ ಹಬ್ಬದ ದಿನ ನನ್ನ ಮಗಳು ಅವ್ರಿಗೆ ಕುಂಕುಮ ಇಟ್ಟಿದ್ದಾಳೆ. ಇದಕ್ಕಿಂತ ಸಂತೋಷ ಇನ್ನೇನಿದೆ? ಅವರಿಬ್ಬರಿಗೂ ಒಳ್ಳೇದಾಗಬೇಕು. ಶ್ರಾವಣಿ ಮತ್ತು ವೀರು ಯಾವಾಗಲೂ ಸಂತೋಷವಾಗಿರಬೇಕು. ದೂರದಲ್ಲಿದ್ದರೂ ನಾನು ಬಯಸೋದಿದ್ದನ್ನೇ. ಹಲೋ 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 ಲೈನಲ್ಲಿ